ಸರ್ ಇವತ್ತು ಸಾಂಗ್ ಬಂದಿದೆ ಓಂ ಶಿವಂ ಬಗ್ಗೆ ಏನು ಹೇಳ್ತಾರೆ ನಮ್ಮ ಭಾರ್ಗವ್ ಸರ್? ಇಲ್ಲಿಂದ ಜೂಮ್ ಬರ್ತದೆ ಸರ್ ನೀವೇ ನೋಡಿದ್ರೆ ಸಾಂಗ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಇನ್ನೂ 3 ಇದೇ ಥರ ಸಾಂಗ್ ವಿಜಯ್ ಆರ್ಟಿ ಸರ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ. ನೋಡಿ ಕರ್ನಾಟಕ ಜನ ಆಶೀರ್ವಾದ ಮಾಡಲಿ. ನಾಯಕ ನಟಿ ಅವರು ಏನು ಹೇಳ್ತಾರೆ ಈ ಸಾಂಗ್ ಬಗ್ಗೆ? ನನಗೆ ಅಂತೇಳಿ ಒಂದೆರಡು ಪರ್ಟಿಕ್ಯುಲರ್ ಸಾಂಗ್ ಇದೆ, ತುಂಬ ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ. ಈಗ ಇನ್ನೇನು ಸ್ವಲ್ಪ ದಿವಸದಲ್ಲಿ ರಿಲೀಸಿಂದು ಡೇಟ್ಸ್ ಎಲ್ಲ ಪ್ಲ್ಯಾನ್ ಮಾಡಿದ್ದಾರೆ. ಸೊ ಆವಾಗ ಬೇರೆ ಸಾಂಗ್ಗಳು ಹೇಗೆ ಬಂದಿದೆ ಅಂತೇಳಿ ನೀವು ಕೂಡ ನೋಡ್ಬೋದು. ಬಟ್ ತುಂಬ ಚೆನ್ನಾಗಿದೆ ಮ್ಯೂಸಿಕ್, ನಾನು ಕೂಡ ನಮ್ಮ ಭಾರ್ಗವ್ ಅವರು ಈ ಸಿನಿಮಾಗೋಸ್ಕರ ದುಬೈಯಿಂದ ಬಂದು ಹೋಗ್ತಾ ಇದ್ದಾರೆ ಅಂತ, ಏನಿದು ವಿಶೇಷ ತಯಾರಿ? ಸರ್ ಏನಿಲ್ಲ ಸರ್, ಸಿನಿಮಾ ಅಲ್ಲಿ ಇರಬೇಕು, ಎಜುಕೇಷನ್ ಮಾಡಬೇಕಾದ್ರೇ ಸಿನಿಮಾ ಕಮಿಟ್ ಅದೇ 1 ಇಯರ್ ಸ್ವಲ್ಪ ಟ್ರೈನಿಂಗ್ ಅದು ಇದೆಲ್ಲ ಇತ್ತು. ಅದೆಲ್ಲ ಆದಮೇಲೆ ಯಾವಾಗ ನಂಗೆ ಯೂಶ್ವಲಿ 4 ಡೇಸ್ ಇರ್ತಾಯಿತ್ತು ಕಾಲೇಜ್ ವೀಕಲ್ಲಿ. 4 ಡೇಸ್ ಅಲ್ಲಿ ಮುಗಿಸ್ಕೊಂಡು ಒಂದು 2-3 ವೀಕ್ಸ್ ಹಾಲಿಡೇಸ್ ತೊಗೊಂಡು ಬಂದು ಪೋರ್ಷನ್ಸ್ ಏನಿದೆ ಏನು ಪ್ಲ್ಯಾನ್ ಮಾಡಿತ್ತು ಶೆಡ್ಯೂಲು, ಯೂಶ್ವಲಿ ನಾನು ಡೈರೆಕ್ಟರ್ ಪ್ರೊಡ್ಯೂಸರ್ ಎಲ್ಲ ಝೂಮ್ ಕಾಲಲ್ಲಿ ಪ್ಲ್ಯಾನ್ ಮಾಡ್ತಾಯಿದ್ವಿ ಈ ಶೂಟ್ ಮಾಡಬೇಕು ಅಂತ. ಈ ಶೂಟ್ ಮಾಡಿ ಆ ಡೇಟಿಗೆ ತಿರ್ಗಾ ನಾನು ಹೋಗ್ತಾಯಿದ್ದೆ ಸರ್. ಇನ್ನು ವಿರಾನಿಕಾ ಶೆಟ್ಟಿ ಮತ್ತು ನಿಮ್ಮದು ಕಾಂಬಿನೇಷನ್ ಎಲ್ಲ ಹೇಗಿತ್ತು ಸೆಟ್ಟಲ್ಲಿ? ಯಾಕೆಂದರೆ ಅದಕ್ಕೆ ಅಂತಂದು ತಯಾರಿ ಇರುತ್ತೆ. ವಿರಾನಿಕಾ ಅವರು ಸೀನಿಯರು ಆ್ಯಕ್ಚುಲಿ ಸ್ವಲ್ಪ. ಸರ್ ನನ್ನ ಕಂಫರ್ಟ್ ಝೋನ್ ಸಿನಿಮಾಗೆ ಏನು ಬೇಕೋ ಅಷ್ಟು ಅವ್ರು ಕೊಟ್ಟಿದ್ದಾರೆ ಸರ್. ವಿರಾನಿಕಾ ಅವರು ಹೇಗಿತ್ತು ಸೆಟ್ಟಲ್ಲಿ? ಆ್ಯಕ್ಚುಲಿ ಡೈರೆಕ್ಟರಿಂದ ಹಿಡಿದು ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟು ಎಲ್ಲ ಟೆಕ್ನಿಷಿಯನು, ಇವನ್ ದ ಕೋ ಆ್ಯಕ್ಟರ್ ಮತ್ತು ನಮ್ಮ ಜೊತೆ ಇದ್ದ ಎಲ್ಲ ಸಪೋರ್ಟಿಂಗ್ ಆರ್ಟಿಸ್ಟ್ ಎಲ್ಲರೂ ಕೂಡ ನಮಗೆ ತುಂಬ ಅಂದರೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಯಾಕೆಂತ ಹೇಳಿದರೆ ಕೆಲವೊಂದು ಸಲ ನಮಗೆ ಅವರಿಂದ ಕಲಿಯೋಂಥದ್ದು ತುಂಬ ಇರುತ್ತೆ. ಯಾಕಂದರೆ ಅವ್ರುಗಳೆಲ್ಲ ಸೀನಿಯರ್ಸ್ಗಳು, ಯಾವ್ಯಾವ ಥರ ಇರಬೇಕು, ಏನೇನು ಮಾಡಬೇಕು, ಹೇಗೆ ಬರಬೇಕು ಅನ್ನೋದು ಡೈರೆಕ್ಟರ್ ನಮಗೆ ಕ್ಲಾರಿಟಿ ಕೊಡ್ತಾಯಿದ್ರು. ಉಳಿದಿದ್ದು ಸೀನಿನ ಟೈಮಲ್ಲಿ ಯಾವ ಥರ ಇಂಪ್ರೊವೈಸ್ ಮಾಡ್ಕೋಬೇಕು ಅನ್ನೋದನ್ನ ನಮ್ಮ ಸಪೋರ್ಟಿಂಗ್ ಆರ್ಟಿಸ್ಟಲ್ಲಿ ನನ್ನ ತಾಯಿ ಕ್ಯಾರೆಕ್ಟರ್ ಮಾಡಿರೋರಾಗಲಿ, ಅಥವಾ ಬಾಲರಾಜ್ ವಾಡಿ ಸರ್ ಮಾಡಿರೋರಾಗಲಿ, ಅಥವಾ ಉಳಿದ ಎಲ್ಲ ಕ್ಲೈಮ್ಯಾಕ್ಸ್ ಸೀನ್ಸಲ್ಲಿ ಯಾರೆಲ್ಲ ಬಂದಿದ್ದಾರೆ, ವಿಲನ್ ಕ್ಯಾರೆಕ್ಟರ್ಸ್ಗಳು ಮಾಡಿದಾರೋ ಅವರೆಲ್ಲರೂ ಕೂಡ ಆ್ಯಕ್ಚುಲಿ ವೆರಿ ಹೆಲ್ಪ್ಫುಲ್ ಆ್ಯಂಡ್ ತುಂಬ ನೀಟಾಗಿ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋ ಡಿಸ್ಕಷನ್ ಮಾಡಿಕೊಂಡು ನಾವು ಆ್ಯಕ್ಚುಲಿ ಸೀನ್ ಮಾಡ್ತಾಯಿದ್ವಿ. ಇಟ್ ವಾಸ್ ಗುಡ್. ಇನ್ನು ಡೈರೆಕ್ಟರ್ ಆಲ್ವಿನ್ ಸರ್ ಬಗ್ಗೆ ತುಂಬ ಒಳ್ಳೆ ಮಾತುಗಳು ಬರ್ತಾ ಇದೆ. ಪ್ರತಿಯೊಬ್ಬರು ಸ್ಟೇಜ್ ಮೇಲೆ ಅದನ್ನೇ ಹೇಳ್ತಾ ಇದ್ರು. ಅದ್ರ ಬಗ್ಗೆ ಏನು ಹೇಳ್ತೀರಿ ಸರ್ ಬಗ್ಗೆ? ಅದೇ ನಾನು ಆಲ್ರೆಡಿ ಈಗಾಗಲೇ ಹೇಳಿದ್ದೆ ಒಂದು ಸೀನ್ ಬಗ್ಗೆ ಹೇಗೆ ಅಂತೇಳಿ ಇದ್ರ ಬಗ್ಗೆ. ಬಟ್ ಇನ್ನೊಂದು ವಿಷಯವನ್ನು ಹೇಳಬೇಕು. ನನಗೆ ಆ್ಯಕ್ಚುಲಿ ಹೀರೋ ನನ್ನ ಒಂದು ಶಾರ್ಟಲ್ಲಿ ಮೀಟ್ ಮಾಡೋದಕ್ಕಿಂತ ಮುಂಚೆ ನಾನು ಅಲ್ಲಿಂದ ತಪ್ಪಿಸ್ಕೊಳ್ಳೋ ಬರೋ ದಾರಿಲಿ ನನ್ನ ಡೈರೆಕ್ಟರ್ ಸರು ಮರಕ್ಕೆ, ಅದಾಗಿದ ಮೇಲೆ ಏನಂತಾರೆ ವಾಲಿಗೆ, ಆಮೇಲೆ ಬರೋ ರೋಡಿಗೆಲ್ಲ ಹಚ್ಚಿದ್ದಾರೆ ನನಗಂತೂ 3-4 ಡೇಸು ಕಂಟಿನ್ಯೂಸ್ ಆಗಿ ಬರೀ ಕಾಲಲ್ಲಿ ನಾನು ಓಡಿಸಿದೆ. ಬಟ್ ಏನಂತ ಹೇಳಿದ್ರೆ, ಇಲ್ಲ ಆ ಪೇನ್ ಕಾಣಿಸ್ಬೇಕು ಫೇಸಲ್ಲಿ, ಇಲ್ಲ ಅದು ಗೊತ್ತಾಗಬೇಕು ನೀನು ಅಲ್ಲಿಂದ ಬಂದಿದೆಯಾ. ಯಾರು ಮರನ ಚಪ್ಪಲಿ ಹಾಕೊಂಡು ಹತ್ತಲ್ಲ, ಮರನ ಚಪ್ಪಲಿ ತೆಗೆದೇ ಹತ್ಬಿಡುತ್ತೆ. ಅದಕ್ಕಲ್ಲಿ ಕನೆಕ್ಟ್ ಆಗಬೇಕು ಅಂತ ಹೇಳಿ ತುಂಬ ಆ್ಯಕ್ಚುಲಿ ನನಗೂ ಸಲ ತುಂಬ ಟೆನ್ಷನ್ ಆಗೋದು, ತುಂಬ ಕೋಪ ಬರೋದು. ಯಾಕೆಂತ ಹೇಳಿದ್ರೆ ಇಟ್ಸ್ ವೆರಿ ಡಿಫಿಕಲ್ಟ್. ಯಾವತ್ತೂ ಕೂಡ ಯೂಶ್ವಲಿ ಫಿಮೇಲ್ ಆರ್ಟಿಸ್ಟ್ಗಳು ಜಾಸ್ತಿ ಸಾಹಸ ದೃಶ್ಯಗಳನ್ನ ಮಾಡೋದಿಲ್ಲ. ಅದು ತುಂಬ ವೆರಿ ಡಿಫಿಕಲ್ಟ್. ನನಗಂತೂ ಕೈಯಲ್ಲೆಲ್ಲ ಏಟೆಲ್ಲ ಆಗಿಬಿಟ್ಟಿತ್ತು. ಆ್ಯಂಡ್ ಮಳೆ ಸೀನ್ಸ್ಗಳಾಗಿರ್ಬೋದು ಎಲ್ಲ ಕೂಡ ಒಂದು ಹೊಸ ಎಕ್ಸ್ಪೀರಿಯನ್ಸ್ ನನಗೆ. ಆ್ಯಂಡ್ ಈ ಟೀಮಲ್ಲಿ ನಾನು ಕಲ್ತ್ಕೊಂಡಿದ್ದು ತುಂಬ ಚೆನ್ನಾಗಿದೆ. ಮೇ ಬಿ ಆಲ್ವಿನ್ ಸರ್ನ ಯಾಕೆ ನೆನೆಸ್ಕೋತೀವಿ ಅಂತ ಹೇಳಿದ್ರೆ, ಮೇ ಬಿ ಅವರು ನನ್ನ ಜೊತೆ ಇದ್ದು ನನಗೆ ಈ ಥರ ಬೇಕು ಅಂತ ಹೇಳಿ ಹೇಳಲಿಲ್ಲ ಅಂತ ಹೇಳಿದ್ರೆ ಅಷ್ಟೊಂದು ಪರ್ಟಿಕ್ಯುಲರ್ ಆಗಿ ಬರ್ತಾ ಇರಲಿಲ್ಲ ಅಂತ ನನ್ನ ಅಭಿಪ್ರಾಯ. ನಾವೊಂದು ಮಾಡೋ ಮೆಥಡ್ ಇರುತ್ತೆ ಆ್ಯಕ್ಟಿಂಗು, ಬಟ್ ಇವರು ಇಲ್ಲ ಈ ಥರ ಬೇಡ ಈ ಥರ ಬೇಕು ಅನ್ನೋದು ಅವ್ರು ಹೇಗೆ ನಮ್ಮನ್ನು ಇದು ಮಾಡ್ತಾರೆ ಅದ್ರ ಮೇಲೆ ಎಲ್ಲ ಡಿಪೆಂಡ್ ಆಗಿರುತ್ತೆ. ಸೊ ಹಾಗಾಗಿ ಎಲ್ಲರೂ ಕೂಡ, ನಾನಲ್ಲದೆ ಎಲ್ಲರೂ ಕೂಡ ಆಲ್ವಿನ್ ಸರ್ನ ತುಂಬ ನೆನೆಸ್ಕೊಡೋದು ಅದೊಂದೇ ವಿಷಯಕ್ಕಾಗಿ. ಪರ್ಟಿಕ್ಯುಲರ್ ಆಗಿ ನನಗೆ ಇದು ಬೇಕು ಅಂತ ಹೇಳಿದ್ರೆ ಅದೇ ಬೇಕು ಅಂತ ಹೇಳ್ತಿದ್ರು. ಸೊ ಹಾಗಾಗಿ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಮಾಡ್ತಿದ್ದೀರಿ. ಮೊನ್ನೆ ಅಷ್ಟೇ ನಿಮ್ದು 2-3 ಸಿನಿಮಾ ಬಿಡುಗಡೆ ಆಗಿದೆ. ಈಗ ಜೀತಿಂಗಾಗಿ ಮತ್ತೆ ಎಂಟ್ರಿ ಕೊಡ್ತಾ ಇದ್ದೀರಿ, ಈ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾ ಇದ್ದೀರಿ. ಏನು ಹೇಳ್ತೀರಿ ಚಿಕ್ಕದಾಗಿ ನಮ್ಮ ಓಂ ಶಿವ? ಅದೇ ಆ್ಯಸ್ ಯೂಶುವಲ್ ನಾನು ಮಾಮೂಲಿ ನಾವು ಖಾಲಿ ತಲೆಯಲ್ಲೇ ಹೋಗೋದು ಯಾವಾಗಲೂ. ಈ LKG ಮುಗಿಸ್ಕೊಂಡು ಹೋದಂಗೆ ಮಿಕ್ಕಿದೆಲ್ಲ ಡೈರೆಕ್ಟರ್ ಏನು ಹೇಳ್ತಾರೋ ಅದು ಮಾಡ್ತೀನಿ. ಇಲ್ಲಿ ಆಲ್ವಿನ್ ಸರ್ ಏನು ಹೇಳಿದ್ರು ಅದನ್ನು ಮಾಡಿದ್ದೀನಿ. ಹೊಸ ಹುಡುಗ ಹೊಸಬ್ರು ಬಂದಿಲ್ಲ, ಸಪೋರ್ಟ್ ಮಾಡಿ. ಎಸ್, ನಮ್ಮ ವರ್ಧನ್ ಸರ್ ಏನು ಹೇಳ್ತಾರೆ ಸಿನಿಮಾದ ಬಗ್ಗೆ, ಪಾತ್ರದ ಬಗ್ಗೆ? ಭಾಳ ಒಂದು ಸ್ಮಾಲ್ ಇದ್ರಲ್ಲಿ ಬರುವಂಥ ಪಾತ್ರ. ಸಿನಿಮಾ ಮಾಡಿದ ಆಲ್ವಿನ್ ಸರ್ಗೋಸ್ಕರ ನಾವು ಬೇರೆ ಸಿನಿಮಾ ಮಾಡಬೇಕಾಗಿತ್ತು. ಬಟ್ ಅದು ಸ್ವಲ್ಪ ಲೇಟ್ ಆಗುತ್ತೆ ಅಂತೇಳಿ ಈ ಸಿನಿಮಾ ಒಂದು ಪಾತ್ರ ಇದೆ ಮಾಡಿ ಅಂತ ನಾನು ನಮ್ಮ ನಿರ್ದೇಶಕ ಸಪೋರ್ಟ್ ಆಗಿ ಈ ಸಿನಿಮಾ ಕ್ಯಾರೆಕ್ಟರ್ 3 ಜನ ಆಸ್ಥಾನ ಕಲಾವಿದರು ಅವ್ರಿಗೆ ಆಲ್ಮೋಸ್ಟ್ ಎಲ್ಲ ಪಿಕ್ಚರ್ ಕೆಲಸ ಮಾಡಿದ್ದೀವಿ ನಾವು. ನೆಕ್ಸ್ಟ್ ಮಾಡ್ತಿದ್ದೀವಿ. ಒಂದು ಒಳ್ಳೆ ಪಾತ್ರ ಇದೆ. ಭಾರ್ಗವ್ ಅವ್ರಿಗೆ ಮತ್ತು ಕೃಷ್ಣ ಸರ್ಗೆ ಒಳ್ಳೆ ನಿರ್ಮಾಪಕರು. ಕೃಷ್ಣ ಸರ್ ತುಂಬ ಫ್ಯಾಷನ್ ಇಟ್ಕೊಂಡು ಸಿನಿಮಾ ಮಾಡ್ತಾರೆ. ವರ್ಷಕ್ಕೊಂದು ಸಿನಿಮಾ ಮಾಡಲೇಬೇಕು, ಅವ್ರು ಡಿಸಿಷನ್ ತೊಗೊಂಡು ಸಿನಿಮಾ ಮಾಡ್ತಾರೆ. ಇಮ್ಮಿಡಿಯೇಟ್ ಇನ್ನೊಂದು ಸಿನಿಮಾ ರೆಡಿ ಇದೆ ಅವರು.
ಐ ಥಿಂಕ್ ಐಶ್ವರ್ಯ ಇದ್ದಾರೆ, ನಾನಿದ್ದೀನಿ, ಎಲ್ಲ ಪಿಕ್ಚರ್ ಎಲ್ಲರೂ ಕಂಟಿನ್ಯೂಸ್ ಆಗಿದ್ದೀವಿ. ಒಳ್ಳೆಯದಾಗಲಿ ನಿರ್ಮಾಪಕರಿಗೆ ಮತ್ತು ನಿರ್ದೇಶಕರಿಗೆ. ನಿರ್ದೇಶಕ ಒಳ್ಳೆಯದಾದರೆ ಇದರ ತುಂಬ ಸಿನಿಮಾ ಬರ್ತಾ ಇರ್ತವೆ. ಆಮೇಲೆ ಭಾರ್ಗವ್ ಒಳ್ಳೆಯದಾಗಲಿ, ನಮ್ಮ ಹೀರೋ ಒಳ್ಳೆಯದಾಗಲಿ. ಅವರು ಆಲ್ರೆಡಿ ನೆಕ್ಸ್ಟ್ ಪಿಕ್ಚರ್ ರೆಡಿ ಇದೆ, ಅವ್ರು ಮಾತ್ರ ಸಿನಿಮಾ ನಮ್ಮ ಯಶ್ ಶೆಟ್ಟಿ ಸರ್ ಏನು ಹೇಳ್ತಾರೆ ಸರ್? ಇಲ್ಲ, ತುಂಬ ಖುಷಿ ಇದೆ ಸರ್. ಒಂದು ಒಳ್ಳೆ ಟೀಮ್ ಜೊತೆಗೆ ಒಬ್ಬ ಒಳ್ಳೆ ಡೈರೆಕ್ಟರ್ ಆಗಿರ್ತಾರೆ, ಒಳ್ಳೆ ಪ್ರೊಡ್ಯೂಸರ್ ಜೊತೆಗೆ ನಮಗೆ ಮೂರು ನಾಲ್ಕು ಮೂವಿ ನಡೀತಾ ಇದೆ ಈಗ ಜೊತೆಗೆ. ಸೊ ಅದೊಂದು ಖುಷಿ ಇದೆ. ನಮ್ಮ ಆ್ಯಕ್ಟಿಂಗ್ ಇಷ್ಟ ಆಗಿದ್ದಕ್ಕೆ ನಾವು ಪದೇ ಪದೇ ಕರೀತಾ ಇದ್ದಾರೆ. ಆ ಥರದೊಂದು ಬಾಂಡಿಂಗ್ ಇದೆ. ಹೀರೋ ಕೂಡ ಹೊಸಬಂದು ನಮ್ಗೆ ಯಾವ್ದು ಅನಿಸೇ ಇಲ್ಲ. ಸ್ಟೇಜಲ್ಲಿ ಮಾತಾಡಬೇಕಾದ್ರೆ ಹೇಳ್ತಿದ್ದೆ, ಅವರು ಪ್ರೊಡ್ಯೂಸರ್ ಫೋನ್ ಮಾಡಿ ಕೇಳ್ತಿದ್ರು, ಸರ್ ಏನು ಮಾತಾಡಿ ಸರ್ ಇವಾಗ ತುಂಬ ಅದ್ಭುತವಾಗಿ ಮಾತಾಡಿದ್ದಾರೆ. ಸೊ ಆ ಕಾನ್ಫಿಡೆನ್ಸ್ ಇದೆ. ಇದ್ರ ನಂತರ ಅವ್ರು ಇನ್ನು 2 ಮೂವಿ ಬರೋಕ್ಕಿದೆ ಅವರು. ಸೊ ಹೀರೋಯಿನ್ ಅವ್ರ ಜೊತೆ ವರ್ಕ್ ಮಾಡಿಬಿಟ್ಟು ತುಂಬ ಖುಷಿ ಆಯ್ತು ನಮಗೆ. ಮೂವಿ ತುಂಬ ಚೆನ್ನಾಗಿದೆ. ನಾವೆಲ್ಲರೂ ಒಂದು ಚಿಕ್ಕ ಗೆಸ್ಟ್ ಅಪಿಯರೆನ್ಸ್ ಆಗಿ ಮಾಡಿದ್ದೀವಿ. ಖುಷಿ ಇದೆ ಡೈರೆಕ್ಟರ್ ಜೊತೆಗೆ ವರ್ಕ್ ಮಾಡಿದ್ದೀವಿ. ಥ್ಯಾಂಕ್ ಯು ಸರ್. ನೀವು ಬಂದ್ಬಿಡಿ ಸರ್. ಸಾಂಗ್ ಅದ್ಭುತವಾಗಿದೆ. ಸ್ವಲ್ಪ ಮೈಕ್ ಹತ್ರ ಹಾಂ ಓಕೆನಾ ಫೇಮಸ್? ಸ್ವಲ್ಪ ಹಿಂದೆ ಬರ್ಬೋದು ಸರ್. ಸಾಂಗ್ ಅದ್ಭುತವಾಗಿದೆ, ಏನು ಹೇಳ್ತೀರಿ ಸರ್? ಸರ್, ಸಾಂಗ್ ಅದ್ಭುತವಾಗಿ ಬರೋಕ್ಕೆ ಕಾರಣ ವಿಜಯ್ ಸರ್, ಮ್ಯೂಸಿಕ್ ಡೈರೆಕ್ಟ್ರು. ತುಂಬ ಅದ್ಭುತವಾಗಿ ಟ್ಯೂನ್ ಕೊಟ್ಟಿದ್ದಾರೆ. ಅದಕ್ಕೆ ಲಿರಿಕ್ಸ್ ಬರೆದಿರೋದು ಶ್ರೀರಾಮ್ ತಪಸ್ವಿ. ತುಂಬ ವರ್ಷಗಳ ಆತಂಕದಲ್ಲಿ ಇಡೀ ಸಾಂಗು ಸಂಸ್ಕೃತದಲ್ಲಿ ಇದೆ ಈ ಸಾಂಗ್. ಅದೊಂದು ಈ ಸಿನಿಮಾದಲ್ಲಿ ಪ್ಲಸ್ ಪಾಯಿಂಟ್. ಅದೊಂದು ಜೊತೆಯಲ್ಲೇ ಅದ್ರ ಕೊರಿಯೋಗ್ರಾಫ್ ಮಾಡಿರೋಂಥ ರೀತಿ ನಾಗೇಶ್ ಮಾಸ್ಟ್ರು. ಒಂದು 4 ದಿನ ಶೂಟ್ ಮಾಡಿದ್ವಿ. ಅದು ಸೆಟ್ ಹಾಕಿ ಆ ಶಿವನ್ ವಿಗ್ರಹ ಆಗಿರ್ಬೋದು ಎಲ್ಲ ಅದ್ದೂರಿ ಮಾಡಿರ್ತಾರೆ. ಟೋಟಲ್ 4 ದಿನ ಶೂಟ್ ಮಾಡಿದ್ವಿ. ತುಂಬ ಚೆನ್ನಾಗಿ ಬಂದಿದೆ ಆ ಸಾಂಗೇ ನಮ್ಮ ಸಿನಿಮಾಕ್ಕೊಂದು ಪ್ಲಸ್ ಪಾಯಿಂಟ್. ಇಡೀ ಸಿನಿಮಾ ಶಿವಮ್ಮು ಹೀರೋನ ಪಾತ್ರನೂ ಕೂಡ ಶಿವ ಅಂತಾನೆ. ಆ ಪಾತ್ರದ ಜೊತೆಗೆ ಆ ಶಿವಮ್ ಅನ್ನೋದು ಕ್ಯಾರಿ ಆಗ್ತಾ ಹೋಗುತ್ತೆ. ಇನ್ನು ಈ ಸಿನಿಮಾದ್ದು ನಿರ್ಮಾಪಕರ ಬಗ್ಗೆ ಏನು ಹೇಳ್ತೀರಿ ಸರ್? ಸರ್, ಕೃಷ್ಣ ಸರ್ ಬಗ್ಗೆ ನಿರ್ಮಾಪಕರು ಸಿನಿಮಾಕ್ಕಷ್ಟೇ, ಬಟ್ ಬ್ರದರ್ ಇದ್ದಂಗೆ ಯಾವುದೇ ಸಂದರ್ಭದಲ್ಲಿ ಯಾವಾಗಲೂ ಫೋನ್ ಮಾಡೋರು, ಜೊತೆಲಿ ಬಂದು ನಿಲ್ಲೋರು. ಏನೇ ಪರ್ಸ್ನಲ್ ಪ್ರಾಬ್ಲಮ್ ಆಗಿದ್ರು ಜೊತೆಗೆ ಬಂದು ನಿಲ್ಲೋರು. ಅದು ಬಿಟ್ಟು ಸಿನಿಮಾ ಅಂತ ಬಂದಾಗ ತುಂಬ ಫ್ಯಾಷನಬಲ್. ಫಸ್ಟ್ ಸಿನಿಮಾ ಆಗಿರ್ಬೋದು, ಒಂದೊಂದು ಯೋಚನೆ ಮಾಡಿ ಕೂತ್ಕೊಂಡು ಅದನ್ನು ಹಿಂಗೆ ಮಾಡಿದ್ರೆ ಹಿಂಗೆ ಆಗುತ್ತೆ, ಇಷ್ಟು ಬಜೆಟ್ ಆಗುತ್ತೆ, ಹೆಂಗೆ ಮಾಡೋಣ, ಜಾಸ್ತಿ ಆದರೂ ಸಮಸ್ಯೆ ಇಲ್ಲ, ಬಟ್ ಕ್ಲಾರಿಟಿ ಬರಬೇಕು ಅನ್ನೋದು ಅದೊಂದು ಪಕ್ಕ ಅವರು ಮೈಂಡಲ್ಲಿ ಒಂದೊಂದು ಇದು ವಿಷುವಲ್ ಹಿಂಗೆ ಬರಬೇಕು ಅಂತ. ಆ್ಯಕ್ಚುಲಿ ಈ ಸಾಂಗ್ ಪ್ಲ್ಯಾನು ಕೂಡ ಅವ್ರದ್ದೇ. ನಾನು ಸುಮ್ಮನೆ ಕ್ರೆಡಿಟ್ ನಾನು ತೊಗೊಂಡ್ರೆ ಅದು ತಪ್ಪಾಗ್ಬಿಡುತ್ತೆ. ಈ ಥರ ಒಂದು ಮಾಡಿದ್ರೆ ಚೆನ್ನಾಗಿರತ್ತೆ ಅಂದರೆ ಓಕೆ ಸರ್. ಆಬ್ವಿಯಸ್ಲಿ ಹೀರೋ ಹೆಸರು ಶಿವ ಆಗಿರೋದ್ರಿಂದ ನಮ್ಮ ಸಿನಿಮಾ ಟೈಟ್ಲಿಗೂ ಆ್ಯಪ್ಟ್ ಆಗುತ್ತೆ, ಮಾಡೋಣ ಅಂತ ಪ್ಲ್ಯಾನ್ ಮಾಡೋದು. ನಾವು ಅಂದ್ಕೊಂಡಿದ್ದ ರೀತಿ ಬೇರೆ ಥರ ಇತ್ತು, ಬಟ್ ಬಜೆಟ್ ವೈಸಲ್ಲಿ ಜಾಸ್ತಿ ಆಗ್ತಾಯಿತ್ತು. ಲಾಸ್ಟು ನಾವು 2 ಕಾಲ್ ಶೀಟು 3 ಕಾಲ್ ಶೀಟ್ ಅಂದರೂ ಎಕ್ಸ್ಟ್ರಾ ಆದ್ರೂ ಓಕೆ ಕೈ ಇಟ್ಬಿಟ್ಟಿದ್ದೀವಿ, ನಿಲ್ಸೋದು ಬೇಡ, ಕಂಟಿನ್ಯೂ ಮಾಡಿ ಅಂತೇಳಿ ಸಪೋರ್ಟ್ ಮಾಡಿದ್ರು. ಇನ್ನು ಈ ಸಿನಿಮಾಗೆ ನಾಯಕ ನಟನ ಆಯ್ಕೆ ಹೇಗಾಯಿತು? ಭಾರ್ಗವ್ ಅವರು ನಾಯಕ ನಟನ ಆ್ಯಕ್ಚುಲಿ ಹೀರೋ ಭಾರ್ಗವ್ ಅಲ್ಲವೇ ಅಲ್ಲ ಸಿನಿಮಾಕ್ಕೆ. ಫಸ್ಟ್ ನಮ್ಮ ಪ್ಲ್ಯಾನಲ್ಲಿ ಇದ್ದಿದ್ದು ನಾವು ಕತೆ ಡಿಸ್ಕಷನ್ ನಾನು ಸರ್ ಮಾಡುವಾಗ ಹೀರೋ ಒಬ್ಬರು ಯಾರೋ ಸ್ವಲ್ಪ ರಿಜಿಸ್ಟರ್ ಆರ್ಟಿಸ್ಟ್ ಇರಲಿ ಅನ್ನೋದೊಂದು ನಮ್ಮ ಉದ್ದೇಶ ಆಗಿತ್ತು. ಬಟ್ ನನಗೆ ಈ ಕತೆ ಜನ್ರೇಷನ್ನು ಒಂದು 19 ರಿಂದ 21 ವರ್ಷದೊಳಗಡೆ ಇರುವಂಥ ಒಂದು ಹುಡುಗಿ ಮಧ್ಯದಲ್ಲಿ ನಡೆಯುವಂಥ ಕತೆ ಆಗಿರೋದ್ರಿಂದ ಹೊಸಬ್ರು ಇದ್ದರೆ ತುಂಬ ಚೆನ್ನಾಗಿರುತ್ತೆ. ನನಗೆ ಆ್ಯಕ್ಟಿಂಗ್ ಮಾಡಬೇಕು ಅನ್ನೋದು ಬೇಡವಾಗಿತ್ತು ಸ್ಕ್ರೀನಲ್ಲಿ. ನ್ಯಾಚುರಲ್ ಆಗಿ ಅವ್ನ ಪರ್ಫಾರ್ಮೆನ್ಸ್ ಅಥವಾ ಅವ್ನು ಹೆಂಗಿರ್ತಾನೆ ಹಂಗಿದ್ರೆ ಚೆನ್ನಾಗಿತ್ತು. ಅದು ಆಗ್ತಾನೆ ಸ್ಟಡೀಸ್ ಮುಗಿಸ್ಕೊಂಡು ಬಂದಿದ್ರು. ನೋಡೋ ಸರ್ ಇಲ್ಲ ಇವನ್ನ ಇಟ್ಕೊಂಡು ಮಾಡೋಣ ಅದನ್ನ ಯಾವುದೇ ಕಾರಣಕ್ಕೂ ಬೇಡ ಅಂದರೆ, ಯಾಕಂದರೆ ಟೈಮ್ ಕರೆಕ್ಟಾಗಿ ಎದಳಲ್ಲ ಅವನು. ಬೇಡವೇ ಬೇಡ, ನಾನು ನಾಳೆ ದಿನ ನಾನು ದುಡ್ಡು ಹಾಕ್ತಾ ಇದ್ದೀನಿ, ನಂದು ರೆಸ್ಪಾನ್ಸ್ ಇರುತ್ತೆ, ನೀನು ಬಂದು ನನ್ನ ಹತ್ರ ಕಂಪ್ಲೇಂಟ್ ಇರ್ತೀವಿ, ಅದಕ್ಕೆ ಬೇಡ ಏನು ಮಾಡ್ತೀಯ ನೋಡೋದು. ಇಲ್ಲ ಸರ್ ನನಗೆ 1 ವರ್ಷ ಟೈಮ್ ಕೊಡಿ, 6 to 1 year ಪ್ರಾಕ್ಟೀಸ್ ಮಾಡ್ಸೋಣ ಅಂತ ರಿಹರ್ಸಲ್ ಸ್ಟಾರ್ಟ್ ಮಾಡ್ಸೋಣ ಅಂದರೆ ಆವಾಗಿಂದ ಪ್ರೊಸೀಜರ್ ಸ್ಟಾರ್ಟ್ ಆಗಿರೋದು. ಒಂದಿಷ್ಟು ಫೈಟು, ಡ್ಯಾನ್ಸು, ಆ್ಯಕ್ಟಿಂಗ್ ಕ್ಲಾಸು ಇದೆಲ್ಲ ಮುಗಿಸ್ಕೊಂಬಂದಾದ್ಮೇಲೆ ಸಿನಿಮಾ ಹೋಗೋಣ ಅಂದಾಗ ಸರ್ರು 2 ದಿನ ಫಸ್ಟ್ ಮಾಡಿ ಆಮೇಲೆ ನೋಡೋಣ. ಅವ್ರ ಮೈಂಡಲ್ಲಿ ಅದೇ ಇತ್ತು ಪಾಪ. 2 ದಿನ ಮಾಡಾದ್ಮೇಲೆ ಓಕೆ ಅಲ್ಲಿ ಮೂವ್ ಮಾಡ್ಬೋದು. ಇನ್ನು ಆ್ಯಕ್ಚುಲಿ ವಿರಾನಿಕಾ ಶೆಟ್ಟಿ ಅಂದರೆ ಇಂಡಸ್ಟ್ರಿನಲ್ಲಿ ಪಾತ್ರದ ಹೆಸರುಗಳು ತುಂಬ ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ. ಹೌದು, ಈ ಥರ ಪಾತ್ರ ಮೇಡಮ್ ಜೈನ್ ಆಗ್ಬಿಡ್ಲ, ಜೈನ್ ಮಾಡಿಸ್ಬೋದಾ ಮೇಡಮ್ನ? ಎಸ್ ಮೇಡಮ್ ಪ್ಲೀಸ್ ಬನ್ನಿ. ಮೇಡಮ್ ಅಪೂರ್ವ ಮೇಡಮ್ ಪಾತ್ರಗಳು ಒಂದೊಂದು ಪಾತ್ರ ನಾನು ಅಪೂರ್ವ ಮೇಡಮ್ ಕ್ಯಾರೆಕ್ಟರ್ ಹೇಳಬೇಕು. ಇಡ್ಲಿ ಸರೋಜಮ್ಮ ಅನ್ನೋ ಒಂದು ಪಾತ್ರ ತುಂಬ ಕೈಯಾಳಿ ಪಾತ್ರ. ತನ್ನ ಮಗಳನ್ನ ಹೆಂಗೆ ಪ್ರೊಟೆಕ್ಟಿವ್ ಮಾಡ್ತಾರೆ ಅನ್ನೋದೇ ಇಡೀ ಥ್ರೋಟ್. ಅವರು ಇಡ್ಲಿ ಮಾರ್ಕೊಂಡಿರುವಂಥ ಮಗಳನ್ನ ಕಾಲೇಜಲ್ಲಿ ಓದಿಸ್ತಾ ಇದ್ದಾರೆ. ಯಾರೇ ಕಣ್ಣು ಹಾಕಿದ್ರು ಇಡೀ ಊರನ್ನ ಬೇಕಾದ್ರೆ ಅಪೋಸಿಟ್ ಹಾಕ್ಕೊಳ್ತಾರೆ. ಮಗಳನ್ನ ಸೇವ್ ಮಾಡೋದಕ್ಕೆ ಏನೆಲ್ಲ ಪ್ಲ್ಯಾನ್ ಮಾಡ್ತಾರೆ ಅನ್ನೋದು ಇಡೀ ಸಿನಿಮಾದಲ್ಲಿ ಹೋಗುತ್ತೆ. ಬದುಕಿರೋ ಮಗಳನ್ನ ಸಾಯಿಸಿರೋ ಮಗಳನ್ನ ಬದುಕಿಸ್ತಾಳೆ. ಯಾಕೆ ಏನು ಅನ್ನೋದೇ ತುಂಬ ವಿಷಯನ ಅವ್ರ ಪಾತ್ರದ ಮುಖಾಂತರ ಹೋಗ್ತೀವಿ. ಜೊತೆಯಲ್ಲಿ ಜೀರ್ಜಿಂಬೆ ಕ್ಯಾರೆಕ್ಟ್ರು, ಸುದೀಪ್ ಸರ್ ಕ್ಯಾರೆಕ್ಟ್ರು ಒಂದು ಸೈಕೋ ಕ್ಯಾರೆಕ್ಟ್ರು. ಯಾರೇ ಏನೇ ಸೂತ್ರ ಮಾಡಿದ್ರು ರಿವೆಂಜ್ ತಗೊಳ್ಳುವಂಥ ಪಾತ್ರ. ಆ ಥ್ರೋಟ್ ಆ ಸಿನಿಮಾದಲ್ಲೇ ಹೋಗುತ್ತೆ ಆ ಪಾತ್ರದ ಕ್ಯಾರೆಕ್ಟರ್. ಗುಲ್ಗಂಜಿನೂ ಅಷ್ಟೇ, 2 ಫ್ರೆಂಡ್ಸ್ ಕ್ಯಾರೆಕ್ಟರ್ಗಳು ಥ್ರೋಟ್ ಕ್ಲೈಮ್ಯಾಕ್ಸ್ ತನಕ ಪ್ಲೇ ಆಗುವಂಥ ಪಾತ್ರಗಳು ತುಂಬ ಅದ್ಭುತವಾಗಿ ಪ್ಲೇ ಮಾಡಿದ್ದಾರೆ. ಇನ್ನು ವಿರಾನಿಕಾ ಶೆಟ್ಟಿ ಅವರು ಆಗಲೇ ಒಂದು 5 ಸಿನಿಮಾ ಮಾಡಿದ್ದಾರೆ. ಬಟ್ ಫಸ್ಟ್ ಸಿನಿಮಾ ಓಂ ಶಿವಂ ಬರ್ತಾ ಇದೆ, ತುಂಬ ಡಿಸಪ್ಲೈನ್ ಹುಡುಗಿ ಹೀರೋಯಿನ್ನು. ಇದು ಹೇಳಿದ್ರು 5 ಸಿನಿಮಾ ಮಾಡಿದ್ದಾರೆ ಫಸ್ಟ್ ಸಿನಿಮಾದಲ್ಲಿ. ಇದು ನನಗೂ ಅದು ಅನುಭವ ಆಗಿದೆ. ನಾನು ಮುಂಚೆ 2 ಸಿನಿಮಾ ಮಾಡಿದ್ದೀನಿ. ನನ್ನ ಪೇಜ್ಗಳಲ್ಲಿ ಕೆಲವೊಂದು ಸತಿ ನೋಡಿದಾಗ ನಾವು ನೀನು 5 ಸಿನಿಮಾ ಮಾಡಿದ್ದು ಯಾವುದೋ ರಿಲೀಸ್ ಮಾಡಿಲ್ಲ ಅಂತ ಕಾಮೆಂಟ್ ಹಾಕಿರೋರು ಇದ್ದಾರೆ.
ಕಾರಣ ಅಲ್ಲಿ ಒಳಗಡೆ ಏನು ಪ್ರೊಡಕ್ಷನಲ್ಲಿ ಸಮಸ್ಯೆ ಇರುತ್ತೆ ಅಂತ ಅದು ಯಾರಿಗೂ ಗೊತ್ತಾಗಲ್ಲ. ನೋಡೋರಿಗೆ ಹೊರಗಡೆ ಇರೋ ಜನಕ್ಕೆ ಮಾತ್ರ ಏನೋ ಮಾಡಿದ್ರು ನಿಲ್ಲಿಸಿದ್ರು ಅನ್ನೋ ಬರುತ್ತೆ. ಸೇಮ್ ಅವ್ರಿಗೆ ಅಲ್ಲಿ ಪ್ರೊಡಕ್ಷನ್ ಪ್ರಾಬ್ಲಮ್ ಅಥವಾ ಏನೇನು ಪ್ರಾಬ್ಲಮ್ ಇರುತ್ತೆ ಟೀಮ್ ಒಳಗಡೆ ಆಬ್ವಿಯಸ್ಲಿ ಒಂದು 30 ದಿನ ಅಂದ್ಕೊಂಡಿರ್ತೀವಿ, 40 ದಿನ ಶೆಡ್ಯೂಲ್, ಅದು 10 ದಿನ ಎಕ್ಸ್ಟ್ರಾ ಆಯಿತು ಅಂದರೆ ಪ್ರೊಡ್ಯೂಸರ್ಗೆ ಸಮಸ್ಯೆ, ಅಥವಾ ಮಳೆ ಬಂತು ಅಥವಾ ಏನೋ ಆಯಿತು ಸಮಸ್ಯೆ ಅದು ಪ್ರೊಡ್ಯೂಸರ್ಗೆ ಸಮಸ್ಯೆ. ಅವರು ಅಮೌಂಟ್ ರೆಡಿ ಮಾಡುವಾಗ ಅದು ಲೇಟ್ ಆಗೇ ಆಗುತ್ತೆ. ಮನಸ್ತಾಪಗಳು ಸಣ್ಣ ಸಣ್ಣ ಎಲ್ಲ ಕಡೆ ಇದ್ದಿದ್ದು ಯಾವುದೂ ಇಲ್ಲ ಅಂತಲ್ಲ. ಹಾಗಾಗಿ ಈ ಸಿನಿಮಾ ರಿಲೀಸ್ ಆಗ್ತಿದ್ರೆ ಖುಷಿ. ನಮ್ಮ ಸಿನಿಮಾ ನಮ್ಮ ಜೊತೆ ಮಾಡಿರೋಂಥ ಸಿನಿಮಾ ಫಸ್ಟ್ ರಿಲೀಸ್ ಆಗ್ತಿದ್ದಲ್ಲ, ಅದು ನನಗೆ ತುಂಬ ಖುಷಿ. ಸಿನಿಮಾ ಸ್ಪೆಷಲ್ಲು ಹೀರೋ ಹೊಸಬ ಅದನ್ನು ಜೊತೆಲಿರೋ ಪಾತ್ರವರ್ಗ ಎಲ್ಲ ರಿಜಿಸ್ಟರ್ ಆರ್ಟಿಸ್ಟ್ಗಳು ಸಪೋರ್ಟಿವ್ ಆಗಿ ನಿಂತಿರೋದು. ಒಂದು ವಿಜಯ್ ಅಡ್ಡಿ ಚೆನ್ನೈ ಅವರು ಬೇಸಿಕಲಿ ತುಂಬ ಅದ್ಭುತವಾಗಿ 4 ಟ್ಯೂನ್ ಕೊಟ್ಟಿದ್ದಾರೆ. ಜೊತೆಯಲ್ಲಿ ನಾವು ಇಲ್ಲಿ ತನಕ ಒಂದು ಲವ್ ಸಬ್ಜೆಕ್ಟು, ಪ್ರೀತಿ ಪ್ರಣಯ ಅಥವಾ ಎಂಡ್ ಆಗುತ್ತೆ ಯಾವುದೋ ಒಂದು ವಿಷಯದಲ್ಲಿ. ಬಟ್ ಈ ಸಿನಿಮಾ ಲವ್ ಮಾಡೋದು ಮುಖ್ಯ ಅಲ್ಲ, ಆ ಪ್ರೀತಿನ ಕೊನೆ ತನಕ ಹೆಂಗೆ ಉಳಿಸ್ಕೊಳ್ತಾನೆ ಹೀರೋ ಹೋರಾಡಿ ಅನ್ನೋದೇ ತುಂಬ ಮುಖ್ಯ. ಅದ್ರ ಜೊತೆಲಿ ಹೀರೋಯಿನ್ ಸಾಥ್ ಕೊಟ್ಟರೆ ಆ ಲವ್ನ ಉಳಿಸ್ಕೊಳೋದಕ್ಕೆ. ಇವಾಗ ನಾವು ತುಂಬ ಜನ ನೋಡ್ತೀವಿ ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಅಥವಾ ಮೀಡಿಯಾಗಳಲ್ಲಿ 6 ತಿಂಗಳಿಗೆ 3 ತಿಂಗಳಿಗೆ 1 ವರ್ಷಕ್ಕೆ ಲವ್ ಮಾಡೋರ ಸಂಖ್ಯೆ ಇದೆ. ಅದ್ರ ಮಧ್ಯದಲ್ಲಿ ತನ್ನ ಪ್ರೇಯಸಿ ಇಲ್ಲ ಅಂದ್ರೂ ಏನೆಲ್ಲ ಅವ್ನ ಲೈಫಲ್ಲಿ ಆಗುತ್ತೆ. ಇವಾಗ ನೀವೇ ನಾರ್ಮಲಾಗಿ ಯೋಚನೆ ಮಾಡ್ಬೋದು, ಇವತ್ತೊಂದು ನಿಮ್ಮ ಹತ್ರ ನಿಮ್ಮ ವಸ್ತು ಒಂದಿದೆ, ಮೊಬೈಲ್ ಇದೆ, ಇಮಿಡಿಯೇಟ್ಲಿ ಕಳೆದೋಯ್ತು, ಆ ಫೀಲ್ ಹೆಂಗಿರುತ್ತೆ? ಅದೇ ಮೊಬೈಲ್ ಅರ್ಧ ಗಂಟೆ ಆದಮೇಲೆ ನಿಮ್ಮ ಕೈಯಲ್ಲಿ ಸಿಕ್ಕಿದ್ರೆ ಆ ಫೀಲ್ ಹೆಂಗಿರುತ್ತೆ? ಆ ಇಡೀ ಸಿನಿಮಾ ಆ ಥರ ಹೋಗುತ್ತೆ ಸರ್. ನೀವು ಮಧ್ಯಕ್ಕೆ ಬಂದ್ಬಿಡಿ ಮೇಡಮ್, ನೀವು ಈ ಕಡೆ ಬಂದ್ಬಿಡಿ.